ಕೊರೋನಾ 2023 ಲೆಕ್ಚರಿಂಗ್ ಮಾಡ್ತಾ ಇದ್ದಾರೆ. ಸೊ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ 5000 ಜಾಸ್ತಿ ಆಗಿದೆ. ಅದೇ ಸರ್ ನೀರು ಹಾಕಿದ್ರೆ ಅಂತ ಇದು ನಿಂತು ಬಿಡುತ್ತೆ ಕ್ಯಾಚ್ ಆಗಲ್ಲ, ಮುಂದೆ ಕ್ಯಾಚ್ ಆಗಲ್ಲ. ನಾವು ಬಂದ್ಬಿಟ್ಟು ಕೊಪ್ಪಳದವರು, ನಮ್ಮದು ಬಂದ್ಬಿಟ್ಟು ಬ್ರಷ್ ಕಂಪ್ನಿ. ನಾವು ಬಂದ್ಬಿಟ್ಟು ಇಂಟೀರಿಯರ್ ಡಿಸೈನು, ವಾಟರ್ ಪ್ರೂಫಿಂಗ್ ಮತ್ತು ಪೇಂಟಿಂಗು ಎಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಸರ್. ವರ್ಕರ್ಸ್ ಬಂದುಬಿಟ್ಟು ವೆಲ್ ಎಕ್ಸ್ಪರ್ಟೈಸ್ಡ್ ಇರ್ತಾರೆ ಸರ್. ಬೆಂಗಳೂರಿಂದ ಟೀಮ್ ಬರುತ್ತೆ. ಇನ್ನೂ ಇಲ್ಲೆಲ್ಲ ನೋಡ್ಬೋದು ಮೆಟೀರಿಯಲ್ಸ್, ವೆರೈಟೀಸ್ ಆಫ್ ಮೆಟೀರಿಯಲ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ನೋಡ್ಬೋದು ಸರ್. ಇದು ಬಂದುಬಿಟ್ಟು 3D PVC ಪ್ಯಾನಲ್ ಅಂತ. ಇದನ್ನು ಒಂದು ಸಾರಿ ಫಿಕ್ಸ್ ಮಾಡಿದರೆ 1 ಜನರೇಷನ್ ಪ್ರಾಡಕ್ಟ್ ಸರ್. ಇನ್ನೊಂದು ವಾಟರ್ ಪ್ರೂಫ್ ಇರುತ್ತೆ. ಇದಕ್ಕೆ ಯಾವುದೇ ಥರ ಲಾಂಬಿ ಪ್ರೈಮರ್ ಏನು ಬೇಕಾಗಿಲ್ಲ, ಡೈರೆಕ್ಟ್ ಸ್ಟಿಕರ್ ಮಾಡ್ಬೋದು. ಇಂಜಿನಿಯರಿಂಗ್ ಕಾಲೇಜು ಪ್ರಿನ್ಸಿಪಲ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಗಂಗಾವತಿಯ ಪ್ರಾಂಶುಪಾಲರಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ಈ ಥರದ ಒಂದು ಕಾರ್ಯಕ್ರಮ ಗಂಗಾವತಿಯಲ್ಲಿ ಮೊದಲನೇ ಬಾರಿಗೆ ಇವರು ಆಯೋಜಿಸಿದ್ದಾರೆ. ಇದಕ್ಕಾಗಿ ನಾನು ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯಾಕಂದರೆ ಈ ಭಾಗದ ಜನಕ್ಕೆ, ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನಕ್ಕೆ ಮಾಹಿತಿ ಕೊರತೆ ತುಂಬ ಇರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಈ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ. ಎಲ್ಲರಿಗೂ ಬಿಲ್ಡಿಂಗ್ ಮಟೀರಿಯಲ್ ಬಗ್ಗೆ ಒಂದು ಮಾಹಿತಿ ಸಿಗಲಿ ಅನ್ನೋದಕ್ಕೆ ಒಂದು ಆಯೋಜಿಸೋದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಇಂಜಿನಿಯರ್ಸ್ ಡೇ ಅಂಗವಾಗಿ 3 ದಿನಗಳ ಈ ಬಿಲ್ಡಿಂಗ್ ಮಟೀರಿಯಲ್ ಎಕ್ಸ್ಪೋ ಹಮ್ಮಿಕೊಂಡಿದ್ದೀವಿ. ಇದೀಗ ತಾನೇ ಅದರ ಉದ್ಘಾಟನೆಯನ್ನು ನೆರವೇರಿಸಿದಂಥ ಗಂಗಾವತಿ ನಗರದ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಸರ್ಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಎಕ್ಸ್ಪೋ ಗಂಗಾವತಿ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಜನರಿಗೆ ಅನುಕೂಲವಾಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಮಾಡದಂತೆ ಕಾಟಾಚಾರಕ್ಕೆ ಅನ್ನೋಕ್ಕಿಂತಲೂ ನಮ್ಮದೇ ಆದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ವರ್ಷ ನಮ್ಮ ಸಿವಿಲ್ ಇಂಜಿನಿಯರ್ಸ್, ಕನ್ಸಲ್ಟಿಂಗ್ ಇಂಜಿನಿಯರ್ಸ್ಗೆ ಅನ್ನದಾತರು ಅಂದರೆ ತಪ್ಪಲ್ಲ. ಗಂಗಾವತಿ ನಗರದ ನಾಗರಿಕರಾಗಲಿ ಅಥವಾ ಯಾರೇ ಬಿಲ್ಡಿಂಗ್ ಕಟ್ಸೋರಿದ್ರೆ ಅವರು ನಮಗೆ ಅನ್ನ ಕೊಡುವಂಥ ದೇವರಿದ್ದ ಹಾಗೆ ಅವರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಇವತ್ತು ಬಿಲ್ಡಿಂಗ್ ಮಟೀರಿಯಲ್ ಎಕ್ಸ್ಪೋ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಗಂಗಾವತಿ ನಗರದ ಮತ್ತು ಸುತ್ತಮುತ್ತಲಿನ ಎಲ್ಲ ನಾಗರಿಕರು ಇದರ ಸದುಪಯೋಗ ಪಡ್ಕೊಳ್ಬೇಕಂತ ಕೋರ್ಕೊಳ್ತಾ ಇದ್ದೀವಿ. ನಮ್ಮ ಗಂಗಾವತಿ ಇಂಜಿನಿಯರ್ ಅಸೋಸಿಯೇಷನ್ ಕಡೆಯಿಂದ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂಥ ಪ್ರಿನ್ಸಿಪಾಲ್ ಸರಿಗೂ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಗಂಗಾವತಿ ಇಂಜಿನಿಯರ್ ಅಸೋಸಿಯೇಷನ್ ವತಿಯಿಂದ ಈ ದಿನ 3 ದಿನದ ಕಾಲ ಗಂಗಾವತಿಯಲ್ಲಿ ಈ ಒಂದು ಎಕ್ಸ್ಪೋ, ಬಿಲ್ಡಿಂಗ್ ಮೆಟೀರಿಯಲ್ ಎಕ್ಸ್ಪೋವನ್ನು ಒಂದು ಒಳ್ಳೆ ರೀತಿಯಲ್ಲಿ ಆಯೋಜಿಸಿದ್ದಾರೆ ಇಲ್ಲಿ. ಆದ ಕಾರಣ ಎಲ್ಲರಿಗೂ ಇಲ್ಲಿ ಸರ್ ಹೇಳಿದಂಗೆ ಮಾಹಿತಿ ಕೊರತೆ ಇದೆ. ಎಲ್ಲಿ ಏನು ಸಿಗುತ್ತೋ, ಏನು ಕ್ವಾಲಿಟಿ ಇದೆಯೋ, ಏನು ಮೆಟೀರಿಯಲ್ ಏನು ಅನ್ನೋದು ಎಲ್ಲರಿಗೆ ಭಾಳ ಜನರಿಗೆ ಮಾಹಿತಿ ಕೊರತೆ ಇದೆ. ಕನ್ಫ್ಯೂಷನಲ್ಲೂ ಇರ್ತಾರೆ ಭಾಳಷ್ಟು ಜನ. ಆದ ಕಾರಣ ದಯವಿಟ್ಟು ಗಂಗಾವತಿಯ ನಾಗರಿಕರು ಈ ಒಂದು ಎಕ್ಸ್ಪೋಗೆ ಬಂದು ಇಲ್ಲಿ ಏನು ಮೆಟೀರಿಯಲ್ ಸಿಗುತ್ತೆ, ಏನು ಕ್ವಾಲಿಟಿ ಸಿಗುತ್ತೆ, ಯಾವ ಥರ ಎಲ್ಲ ಒಂದು ಉಸುಗು ಸ್ಯಾಂಡಿಂದ ಹಿಡ್ಕೊಂಡು ಟೋಟಲ್ ಒಂದು ಲಿಫ್ಟ್ವರೆಗೂ ಇಲ್ಲಿ ಮೆಟೀರಿಯಲ್ಸ್ ಎಲ್ಲ ಇವರು ಆಯೋಜನೆ ಮಾಡಿದ್ದಾರೆ. ಆದ ಕಾರಣ ಗಂಗಾವತಿ ಸುತ್ತಮುತ್ತಲಿನ ನಾಗರಿಕರು, ಕೊಪ್ಪಳ ಜಿಲ್ಲೆಯ ಜನತೆ ಇಲ್ಲಿ ಬಂದು ಈ ಒಂದು ಸೌಲಭ್ಯಗಳನ್ನು ಸದುಪಯೋಗಪಡಿಸಬೇಕಂತ ತಮ್ಮಲ್ಲಿ ಕೋರ್ತಾರೆ. ಎಷ್ಟು ದಿನ ಇರುತ್ತೆ ಸರ್? 3 ದಿನ ಇದೆ. ಇವತ್ತು, ನಾಳೆ, ನಾಡದ್ದು 13, 14, 15 3 ದಿನ ಇದೆ. ಸರ್ ಎಂ ವಿಶ್ವೇಶ್ವರಯವರ ದಿನದ ಅಂಗವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಪ್ರಥಮ ಬಾರಿಗೆ ಗಂಗಾವತಿಯಲ್ಲಿ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಇಂಜಿನಿಯರಿಂಗ್ ಅಸೋಸಿಯೇಷನ್ ಸಂಘಟನೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ.
ಅದರಂತೆ ಪ್ರತಿ ವರ್ಷ ಕೂಡ ಈ ಒಂದು ಆಯೋಜನೆ ಮಾಡಬೇಕು. ಆಯೋಜನೆ ಮಾಡೋದ್ರಿಂದ ಸಾರ್ವಜನಿಕರಿಗೆ ತಿಳುವಳಿಕೆ ಬರುತ್ತೆ. ಯಾವ ಮೆಟೀರಿಯಲ್ ಯಾವ ಥರ ಮೆನ್ಷನ್ ಮಾಡಬೇಕು, ಯಾವ ಥರ ತೊಗೋಬೇಕಂತ ಅವೇರ್ನೆಸ್ ಮಾಡೋದ್ರಿಂದ ಗಂಗಾವತಿಯಲ್ಲಿ ಇನ್ನೂ ಉತ್ತಮವಾಗಿ ಬೆಳೆಯಲು ಅವಕಾಶವಾಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ.